ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಷ್ಟು ಲೇಬರ್ ಇಂಪಾರ್ಟೆಂಟು, ರಿಟೇಲ್ ಶೋರೂಮ್ ಮಾಡಬೇಕು ಅಂದ್ರೆ 100% ಲೊಕೇಶನ್ ಇಂಪಾರ್ಟೆಂಟ್. ಹೇಳ್ತಾರೆ ಸಾವಿರ ಜನ ಸಾವಿರ ಹೇಳ್ತಾರೆ, ಅಷ್ಟು ಕೋಟಿ ಮಾಡಿದೆ ಇಷ್ಟು ಕೋಟಿ ಮಾಡಿದೆ, ಹಂಗಾಯ್ತು ಹಿಂಗಾಯ್ತು. ನೀವು ಮಾಡಿದ ತಕ್ಷಣನೇ ಬಿಸ್ನೆಸ್ ಆಗಲ್ಲ. ಯಾವುದೇ ಬಿಸ್ನೆಸ್ ಆಗಿರ್ಬೋದು. ನೀವು ಒಂದು ಬೇಕರಿ ಮಾಡಿದ್ರೆ ಆ ಬೇಕರಿಗೆ ಬಂದು ಟೀ ಕುಡಿಬೇಕು, ಇಲ್ಲೊಂದು ಬೇಕರಿ ಇದೆ ಬಾರೋ ನೋಡಿಲ್ಲ ಕಣ ಈ ಬೇಕರಿಲಿ ಅನ್ನೋಕ್ಕೂ ಟೈಮ್ ಬೇಕು. ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಸರ್ ಈ ಫೀಲ್ಡ್ಗೆ? ಸರ್ ಮಾರ್ಕೆಟಿಂಗ್ 99% ಇಂಪಾರ್ಟೆಂಟ್. ಇವನ್ ಬಿಗ್ ಶೋರೂಮ್ ಹೆಸರು ಹೇಳ್ಬಾರ್ದು, ಆ ಶೋರೂಮಲ್ಲಿ 1 ವರ್ಷ ವಾರಂಟಿ ಕೊಡ್ತಾರೆ. ಯಾರು ಬ್ರ್ಯಾಂಡ್ ಬಿಗ್ ಬ್ರ್ಯಾಂಡ್ಸ್ ಲ್ಯಾಕ್ಸ್ ಟುಗೆದರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದೀವಿ ಅಂತ ಇದೆಲ್ಲ ಅವ್ರು ಕೊಡೋದು 1 ಇಯರ್ ವಾರಂಟಿ. ನಾವು 7 ಇಯರ್ಸ್ ವಾರಂಟಿ. ಅಂಗಡಿ ಮಾಡಿ ಐಟಮ್ ನಾನೇ ಕೊಡ್ತೀನಿ, ಬೆಳೀರಿ ಚೆನ್ನಾಗಿ. ಸರ್ ಸರ್ಟನ್ ಮಾರ್ಜಿನ್ ಇದ್ದೇ ಇರುತ್ತೆ ಎಲ್ಲ ಬಿಸ್ನೆಸ್ಸಲ್ಲೂ. ಕರೆಕ್ಟ್. ನಾನೇನೋ ಒಂದು ರೂಪಾಯಿ ಕೊಡ್ತೀನಿ ನಿಮಗೆ, 2 ರೂಪಾಯಿಗೆ ನೀವು ಮಾರ್ತೀರಾ, ನಿಮ್ಮ ಲಾಭ ನೀವು ಇಟ್ಕೊಂಡು ನನಗೊಂದು 50 ಪೈಸೆ ಕೊಡಿ ವಾಪಸ್, ಏನು ತೊಂದರೆ ಇಲ್ಲ. ಬಿಸ್ನೆಸ್ ಮಾಡಿ. ಕರೆಕ್ಟ್ ಸರ್, ಯಾವ ಬಿಸ್ನೆಸ್ಸು ಲಾಸ್ ಇಲ್ಲ. ನಿಮ್ಮ ಕಾನ್ಸಂಟ್ರೇಷನು, ನಿಮ್ಮ ಡೆಡಿಕೇಶನ್ನು, ನೀವೇನು ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡೋಕ್ಕೆ ಅಧಿಕಾರಿಗಳು ಯಾವುದೋ ಟಾರ್ಚರ್ಗಳಿಲ್ಲ, ಫ್ರೀ ಗ್ಯಾಂಡ್ ಇದೆ. ನೀವು ಕರೆಕ್ಟಾಗಿ GST ಕಟ್ಕೊಂಡು, ಕರೆಕ್ಟಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಕೊಂಡು ನೀವು ಬಿಸ್ನೆಸ್ ಮಾಡೋದು ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸರ್ ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದಾಗಿದೆ ಸರ್. ನಾನು ಕೇಳ್ಬೋದಾ ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ ನಿಮ್ಮ ಹೈಯೆಸ್ಟ್ ಅಂತ? ಸರ್ 9 to 5 ಏನು ವರ್ಕ್ ಮಾಡ್ತಾರಲ್ಲ ಸರ್, ಅವರು ಇಯರ್ಲಿ ಪ್ಯಾಕೇಜ್ ಏನಿದೆ, ಒಂದು ದಿನದಲ್ಲಿ ದುಡಿದಿದೆ, ಒಂದು ತಿಂಗಳಲ್ಲಿ ದುಡಿದಿರೋದು ಇದೆ. ಸೊ ಹಾಫ್ ಮೀಲ್ಸ್ ಫುಲ್ ಮೀಲ್ಸ್. ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಮಾಡೋದು ಹೇಗೆ, ಈ ಸೋಫಾ ಬಿಸ್ನೆಸ್ನ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ವಿಡಿಯೋನ ಮಾಡಿದ್ವಿ. ಬಸನಗೌಡ ಅವರು ಕೂಡ ನಮಗೆ ಅದನ್ನು ನೀಟಾಗಿ ತೋರಿಸ್ಕೊಟ್ಟಿದ್ರು. ಬಟ್ ಈ ಔಟ್ಲೆಟ್ ಮಾಡಿದ್ರೆ ಏನು ಪ್ರಾಫಿಟ್ ನಮಗೆ ಇದರಲ್ಲಿ, ಅದು ಪ್ಲಸ್ ಪಾಯಿಂಟ್ ಏನು? ಮ್ಯಾನುಫ್ಯಾಕ್ಚರಿಂಗ್ ಇಟ್ಕೊಟ್ಟಿರೋರಿಗೆ ಈ ಔಟ್ಲೆಟ್ ಮಾಡೋದ್ರೆ ಲಾಭ ಎಷ್ಟು ಸಿಗುತ್ತೆ ನಮಗೆ, ಇದನ್ನು ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ಗಳು ಏನು ಬೇಕಾಗುತ್ತೆ, ಇದನ್ನು ಮಾಡೋದಾದ್ರೂ ಹೇಗೆ ಸರ್, ನಾವು ಕೂಡ ಪ್ರಾಫಿಟ್ ನೋಡಬೇಕು ಅಂದರೆ ಹೇಗೆ ಮಾಡೋದು ಈ ಬಿಸ್ನೆಸ್ನ, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಎಲ್ಲದನ್ನು ನಮ್ಮ ಜೊತೆ ಮಾತಾಡೋದಕ್ಕೆ ಬಸನಗೌಡನ ಮತ್ತೆ ಕರ್ಕೊಂಡ್ಬಂದಿನಿ. ಸರ್ ನಮಸ್ಕಾರ. ನಮಸ್ತೆ. ಆರಾಮಾಗಿದ್ರೆ? ಆರಾಮ್ ಸರ್. ಸೂಪರ್ ಸರ್. ಲಾಸ್ಟ್ ಟೈಮು ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ತೋರಿಸ್ಕೊಟ್ಟಿದ್ರಿ, ಹೆಂಗೆ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು ಎಲ್ಲ ತೋರಿಸಿದ್ರಿ. ಈ ಔಟ್ಲೆಟು ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ಬರೋದು, ಇಲ್ಲಿ ಎಷ್ಟು ಮಾರ್ಜಿನ್ ಸಿಗುತ್ತೆ, ಇಲ್ಲಿ ಏನೇನೆಲ್ಲ ನಾವು ಡಿಸ್ಪ್ಲೇ ಹೆಂಗೆ ಮಾಡ್ಕೊಂಡ್ರೆ ಒಳ್ಳೇದು, ನೋಡೋರ್ಗೆ ಅಟ್ರಾಕ್ಟ್ ಆಗಬೇಕು. ಬಿಕಾಸ್ ಆಂಬಿಯನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಚೆನ್ನಾಗಿ ಹೇಳಿದ್ರೆ ಕಸ್ಟಮರ್ ಬಂದರೆ ಮುಟ್ಟು ನೋಡಿ ಕುತ್ಕೊಂಡು ಅವ್ನು ಫೀಲ್ ಮಾಡಿದ್ರೆ ಅವ್ನು ತೊಗೊಳಕ್ಕೆ ಆಸೆ ಪಡೋದಿಲ್ಲ, ತೊಗೊಳಕ್ಕೆ ಆಸೆ ಪಡಲ್ಲ ಅಂತ. ಅದ್ರಲ್ಲಿ ಬೇರೆ ನೀವು 5,000 ಸ್ಕ್ವೇರ್ ಫೀಟಲ್ಲಿ ಮಾಡಿದ್ದೀರಿ. ಈ ಥರ ಒಂದು ಔಟ್ಲೆಟ್ ಮಾಡಬೇಕಾದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಪ್ರಾಫಿಟ್ ಎಕ್ಸ್ಪೆಕ್ಟ್ ಎಷ್ಟು ಮಾಡ್ಬೋದು ಒಂಚೂರು ಹೇಳ್ಬೋದಾ? ಸರ್ ಆ್ಯಕ್ಚುಲಿ ನಿಮಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಮೇನ್ ಇಂಪಾರ್ಟೆಂಟು ಮ್ಯಾನುಫ್ಯಾಕ್ಚರಿಂಗಲ್ಲಿ ಎಷ್ಟು ಲೇಬರ್ ಇಂಪಾರ್ಟೆಂಟು, ರಿಟೇಲ್ ಶೋರೂಮ್ ಮಾಡಬೇಕು ಅಂದರೆ 100% ಲೊಕೇಶನ್ ಇಂಪಾರ್ಟೆಂಟು. ಓಕೆ. ಸೊ ನೀವು ಎಲ್ಲಿ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಟ್ರೈನ್ ಅಪ್ ಮಾಡ್ತೀವಿ. ಓಕೆ. ಸೊ ಸೇಲ್ಸ್ ಹೆಂಗೆ ಮಾಡಬೇಕು, ಬೇರೆಯವ್ರು ಏನು ಸೇಲ್ಸು, ಮಾರ್ಕೆಟಿಂಗ್ ಸ್ಟ್ರಾಟಜಿ, ಕಾಮನ್ ಥಿಂಗ್, ಅದು ಮಾಡ್ಕೊಂಡು ಮೂವ್ ಆನ್ ಆಗುತ್ತೆ. ಸೊ ನಿಮಗೆ ಇದರಲ್ಲೂ ಒಂದು 30% ವರೆಗೂ ಮಾರ್ಜಿನ್ ತಗೋಬಹುದು. ಓಕೆ. ಸೊ ನೆಟ್ ಪ್ರಾಫಿಟ್ ಅಲ್ಲ, ಮಾರ್ಜಿನ್. ಮಾರ್ಜಿನ್ ಪ್ರಾಫಿಟ್ ಬರುತ್ತೆ. ಅದ್ರಲ್ಲಿ ಎಕ್ಸ್ಪೆನ್ಸಸ್ ಸಣ್ಣ ಪುಟ್ಟ ಇರುತ್ತೆ. ಸಣ್ಣ ಪುಟ್ಟ ರೆಂಟ್ ಆಗಿರ್ಬೋದು, ವೆಹಿಕಲ್ಸ್ದು, ಸ್ಟಾಫ್ ಸ್ಯಾಲ್ರಿ, ಕ್ಲೀನಿಂಗ್ ಅವರು, ಇಲ್ಲಿ ಪ್ರತಿಯೊಬ್ಬ ಸರ್ ಇಲ್ಲಿನೂ ಕೂಡ ಶೋರೂಮಲ್ಲಿ ಕೂಡ ಅಲ್ಲಿ ಹೆಂಗೆ ಲೇಬರ್ ಇಂಪಾರ್ಟೆಂಟ್ ಆಗ್ತಾನೆ, ಇಲ್ಲೂ ಕೂಡ ಒಬ್ಬ ಡಸ್ಟ್ ಹೊಡಿಯೋನು ಹಿಡ್ಕೊಂಡು ಕೂಡ ಟೂ ಇಂಪಾರ್ಟೆಂಟು. ಸೇಲ್ಸ್ ಒಂದು ಸೆಕೆಂಡ್ರಿ, ಫಸ್ಟ್ ಬಂದು ಕಸ್ಟಮರ್ ನೋಡೋದೇ ನಿಮಗೆ ಸೋಫಾ, ಫಸ್ಟ್ ಡಸ್ಟಿಂಗ್ ಅವನೇ ಇಂಪಾರ್ಟೆಂಟ್. ಹೌದು, ಅಪಿಯರೆನ್ಸ್ ಏನು ಅದೇ ಇಂಪಾರ್ಟೆಂಟ್ ನಿಮಗೆ. ಸರ್ ನೀವೇನೋ ಹೇಳ್ಬಿಡ್ತೀರಾ ಔಟ್ಲೆಟ್ ಮಾಡೋದು ಸುಲಭ ಹಂಗೆ ಹಿಂಗೆ ಅಂತ. ಈ ಸರ್ವೈವಲ್ ಪೀರಿಯಡ್ ಎಷ್ಟು ಬೇಕು ಸರ್? ಈಗ ನಾವು ಔಟ್ಲೆಟ್ ಮಾಡಿಬಿಟ್ಟೆ ಅಂದ್ರೂ ಕೂಡ ಸರ್ವೈವಲ್ ಪೀರಿಯಡ್ ಅಂತ ಒಂದಿರುತ್ತೆ. ಯಾರೇ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡಬೇಕಂತ ಸುಲಭ ಅಲ್ಲ, ಬಿಕಾಸ್ ಇದೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಇರುವಂಥದ್ದು. ಬಟ್ ಅದೇ ಥರ ಪ್ರಾಫಿಟ್ಟು ಇರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡ್ತೀರಾ ಪ್ರಾಫಿಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ಹೆಂಗೆ ಇದನ್ನ ಪ್ರಾಫಿಟಬಲ್ನ ಮ್ಯಾನೇಜ್ ಮಾಡೋದು ಇದನ್ನ? ಸರ್ ಆ್ಯಕ್ಚುಲಿ ನೋಡಿ ಏನಾಗ್ಬಿಡುತ್ತೆ, ಹೇಳ್ತಾರೆ ಸಾವಿರ ಜನ ಸಾವಿರ ಹೇಳ್ತಾರೆ, ಅಷ್ಟು ಕೋಟಿ ಮಾಡಿದೆ ಇಷ್ಟು ಕೋಟಿ ಮಾಡಿದೆ, ಹಂಗಾಯ್ತು ಹಿಂಗಾಯ್ತು. ಇವೆಲ್ಲ ಏನಾಗ್ಬಿಡುತ್ತೆ ಸರ್, ನೋಡಿ ಸ್ಟ್ರಗಲ್ ಟೈಮ್ ಯಾರು ಹೇಳಲ್ಲ. ಸರ್ ಸ್ಟ್ರಗಲ್ ಏನಿದೆ ಅಂದರೆ, ನೀವು ಮಾಡಿದ ತಕ್ಷಣನೇ ಬಿಸ್ನೆಸ್ ಆಗಲ್ಲ. ಯಾವುದೇ ಬಿಸ್ನೆಸ್ ಆಗಿರ್ಬೋದು. ನೀವು ಒಂದು ಹೋಟ್ಲ್ ಇಂಡಸ್ಟ್ರಿ ಹಿಡ್ಕೊಂಡು, ಒಂದು ತಳ್ಳಗಾಡಿಲಿ ಟೀ ಮಾರೋನ್ ಹಿಡ್ಕೊಂಡು, ತರಕಾರಿ ಅಂಗಡಿ ಹಿಡ್ಕೊಂಡು, ಬಿಸ್ನೆಸ್ ಮೇಲೆ ಇವತ್ತು ಯಾವುದೇ ಬಿಸ್ನೆಸ್ಗಳು ಇದ್ರೂ ಕೂಡ ಅವ್ರ ಸ್ಟ್ರಗಲ್ ಪೀರಿಯಡ್ ಇದ್ದೇ ಇರುತ್ತೆ. ಕರೆಕ್ಟ್. ಸೊ ನಿಮಗೆ ಯಾರೋ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು ಅಂತ ಯಾರೋ ಬರೋರಿದ್ರು ಕೂಡ ಮಿನಿಮಮ್ 1.5 ವರ್ಷದಿಂದ 2 ವರ್ಷ ಸ್ಟ್ರಗಲ್ ಪೀರಿಯಡ್ ಅದು. ಸೊ ಬಿಸ್ನೆಸ್ ಆಗ್ಬೋದು, ಆಗದೆ ಇರ್ಬೋದು. ಇಲ್ಲೊಂದು ಅಂಗಡಿ ಇದೆ, ಇಲ್ಲೊಂದು ಸೋಫಾ ಸಿಗುತ್ತೆ, ಇಲ್ಲೊಂದು ಮಂಚ ಸಿಗುತ್ತೆ, ಇಲ್ಲೇನೋ ನನಗೊಂದು ಐಟಮ್ ಸಿಗುತ್ತೆ ಅಂತ ಗೊತ್ತಾಗೆ ಜನಕ್ಕೆ ಮಿನಿಮಮ್ 2 ವರ್ಷ ಬೇಕು. 2 ವರ್ಷ ಬೇಕು. ನೀವೊಂದು ಬೇಕರಿ ಮಾಡಿದ್ರೆ ಆ ಬೇಕರಿಗೆ ಬಂದು ಟೀ ಕುಡಿಬೇಕು, ಇಲ್ಲೊಂದು ಬೇಕರಿ ಇದೆ ಬಾರೋ ನೋಡಿಲ್ಲ ಕಣ ಈ ಬೇಕರಿಲಿ ಅನ್ನೋಕ್ಕೂ ಟೈಮ್ ಬೇಕು. ಕರೆಕ್ಟ್. ಹೌದೌದು. ಜನಕ್ಕೆ ಎಷ್ಟು ಪರಿಚಯ ಆಗುತ್ತೆ, ಜನಕ್ಕೆ ಎಷ್ಟು ಗೊತ್ತಾಗುತ್ತೆ, ನಿಮ್ಮ ಮಾರ್ಕೆಟಿಂಗ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಆಗಿರ್ಬೋದು, ಒಂದು ಬ್ಯಾನರ್ ವರ್ಡಿಂಗ್ಸ್ ಆಗಿರ್ಬೋದು. ಸೊ ಏನಾದರೂ ಮಾಡಿ ನಿಮ್ಮ ಮಾರ್ಕೆಟಿಂಗು, ಪಾಂಪ್ಲೆಂಟ್ ಇನ್ಸರ್ಟ್ ಆಗಿರ್ಬೋದು, ನ್ಯೂಸ್ ಪೇಪರ್, ವಾಟ್ ಎವರ್ ನೀವೇನೇ ಮಾಡಿದ್ರು ಜನಕ್ಕೆ ಗೊತ್ತಾಗೋದು ನಿಮಗೆ 100%. ಇಲ್ಲಿದೆ ಶೋರೂಮ್ ಒಂದು
ಇಲ್ಲೊಂದು ಕ್ವಾಲಿಟಿ ಐಟಮ್ ಸಿಗುತ್ತೆ, ಇಲ್ಲಿ ಏನೋ ಒಂದು ಸಿಗುತ್ತೆ ಅಂತ ಗೊತ್ತಾಗಕ್ಕೆ ಸರ್ 2 ವರ್ಷ ಬೇಕು ಸರ್. ಸರ್ ಬಿಸ್ನೆಸ್ ಅಂತಂದ್ರೆ ಅದಷ್ಟು ಸುಲಭದ ಮಾತಲ್ಲ ಸರ್. ನೀವು ಹೇಳಿದ್ರಿ 2 ವರ್ಷ ಗೊತ್ತಾಗೋದಕ್ಕೆ ಬೇಕು ಅನ್ನೋದಿಲ್ಲ. ಇದೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್. ಎಷ್ಟು ಇನ್ವೆಸ್ಟ್ಮೆಂಟ್ ಇದ್ರೆ ಅಟ್ಲೀಸ್ಟ್ ಒಂದು 2000 ಸ್ಕ್ವೇರ್ ಫೀಟ್ ಆದ್ರೂ ನಾನು ಮಾಡ್ತೀನಿ ಅಂದ್ರೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಸರ್? ನೀವು ಅದೇ ಅಡ್ವಾನ್ಸ್ ಅನ್ನೋದು ಪ್ಲೇಸ್ ಲೊಕೇಶನ್ ಮ್ಯಾಟರ್ ಆಗುತ್ತೆ, ಫಿಕ್ಸ್ಡ್ ಅದು ಫಿಕ್ಸ್ಡ್ ಆಗಿರುತ್ತೆ. ಇಲ್ಲ ನಾವು ಖಾಲಿ ಜಾಗ ತಗೊಂಡು ನಾವು ಕನ್ಸ್ಟ್ರಕ್ಟ್ ಮಾಡಿರೋದು. ಓಕೆ ಸೊ ಈ ತರ ಎಲ್ಲ ಮಾಡ್ತೀವಿ ಅಂದ್ರೆ ನೀವು ಮಿನಿಮಮ್ ಒಂದು 50-60 ಲ್ಯಾಕ್ ಇಲ್ಲದೆ ಮಾಡಕ್ ಆಗಲ್ಲ. ಓಕೆ 50-60 lakhs. ಹೌದು, ಬೇಕೇ ಬೇಕು. ಸೊ ಯಾಕೆ ಬೇಕು ಅಂತ ಇದೀನಿ ಅಂದ್ರೆ ಸರ್, ನಾರ್ಮಲ್ ಯಾವುದೋ ಒಂದು ನಾನು ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇರೋದು. ಓಕೆ ನೀವು ಯಾವುದೋ ಒಂದು ಸೋಫಾ ಮಾಡಬೇಕು, ಯಾವನ ಹತ್ರ ತಗೊಂಡ್ಬರ್ಬೇಕು, ಯಾವುದೋ ಒಂದು ಮಾರಬೇಕು, ದುಡ್ಡು ಮಾಡಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ನೀವು 10 ಲಕ್ಷದಲ್ಲೂ ಸ್ಟಾರ್ಟ್ ಮಾಡ್ಬೋದು, 20 ಲಕ್ಷದಲ್ಲೂ ಸ್ಟಾರ್ಟ್ ಮಾಡ್ಬೋದು. ಓಕೆ ಸೊ ಬಿಗ್ ಆಗಿ ಮಾಡ್ತೀನಿ, ದೊಡ್ಡದಾಗಿ ಏನಂತಾರೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಬ್ರ್ಯಾಂಡ್ ನಾನು ಸ್ಟ್ಯಾಂಡ್ ಆಗ್ಬೇಕು ಮಾರ್ಕೆಟ್ ಅಲ್ಲಿ, ನನ್ನ ಹೆಸರು 4 ಜನ ಹೇಳ್ಬೇಕು, ನನ್ನ ಬ್ರ್ಯಾಂಡ್ 4 ಜನ ಮಾತಾಡಬೇಕು ಅಂತಂದ್ರೆ ಯೂಸ್ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು, ಮಾಡಬೇಕು. ಸರ್ವೈವ್ ಆಗಕ್ಕೆ ಈ ಬಿಸ್ನೆಸ್ ಅಲ್ಲ ಯಾವ ಬೇಕಾದ್ರೂ ಮಾಡ್ಬೋದು. ಓಕೆ ನೀವು ಬ್ರ್ಯಾಂಡ್ ಆಗಿ 4 ಜನಕ್ಕೆ ಏನೋ ಮಾಡಬೇಕು ಅನ್ನಂಗಿದ್ರೆ, ನೀವು 4 ಜನದ ಮುಂದೆ ಕಾಂಪಿಟೇಟಿವ್ ಆಗಿ ನಿಂತ್ಕೋಬೇಕು ಅನ್ನಂಗಿದ್ರೆ ದೊಡ್ಡದಾಗೆ ಮಾಡಬೇಕು ಸರ್. ಕರೆಕ್ಟ್ ಸರ್. ಇದೆಲ್ಲ ಹ್ಯೂಜ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಸರ್ಕಾರದಿಂದ ಆ ಥರದ್ದು ಏನಾದ್ರು ಇದಕ್ಕೆ ಲೋನ್ಗಳು ಸಿಗುತ್ತೆ? 100% ಲೋನ್ಗಳು ಕೊಡ್ತಾರೆ. ಸೊ ನಾವು ಯಾವ್ದು ಲೋನ್ಗಳಿಗೆ ಹೋಗಿಲ್ಲ, ಸಬ್ಸಿಡಿಗಳಿಗೆ ಹೋಗಿಲ್ಲ. ಓಕೆ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ ತುಂಬಾ ಸ್ಕೀಮ್ಸ್ ಇದೆ, ತಗೋಬಹುದು, ಯುಟಿಲೈಸ್ ಮಾಡ್ಕೋಬಹುದು. ಯೂತ್ಸ್ಗೆಲ್ಲ ತುಂಬಾ ಲೋನ್ ಇದೆ ಸರ್. ಮುದ್ರಾ ಯೋಜನೆಯ ಈ ತರ ಲೋನ್ಗಳೆಲ್ಲ ತುಂಬಾ ಇದೆ, ಸಬ್ಸಿಡೀಸ್ ಕೊಡ್ತಾರೆ. ಹೆಣ್ಮಕ್ಳು ಯಾರಾದ್ರೂ ಮಾಡ್ತಾರೆ ಅಂದ್ರೆ ಮಹಿಳಾ ಸಬಲೀಕರಣಗೋಸ್ಕರ, ಸೊ ಅದನ್ನು ತುಂಬಾ ಸಬ್ಸಿಡೀಸ್ ಎಲ್ಲ ಇದೆ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸಮಥಿಂಗ್ ಏನೋ ಇದೆ, ಅದ್ರ ಬಗ್ಗೆ ಸರ್ಚ್ ಮಾಡ್ಕೊಂಡು, ಯಾಕಂದ್ರೆ ನಾನು ಲೋನ್ಗೆ ಹೋಗಿಲ್ಲ ಅಷ್ಟು ನಾನು. ಬಟ್ ಈ ತರದಕ್ಕೆ ಬಿಸ್ನೆಸ್ ಮಾಡೋರ್ಗೂ ಕೂಡ ಈ MSME ಅಂತೆಲ್ಲ ಹೇಳ್ತಾರೋ ಅದರಲ್ಲೂ ಕೂಡ ಲೋನ್ಗಳು ಸಿಗುತ್ತೆ. MSME ಸರ್ಟಿಫಿಕೇಟ್ ಇದ್ರೆ ನಮ್ಮ ಹತ್ರನೂ ಇದೆ, ಅದನ್ನು ಯೂಸ್ಫುಲ್ ಆಗಿದೆ, ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ವೆಹಿಕಲ್ಸ್ ತಗೊಂಡ್ವಿ, ಟಾಟಾ AS ಎಲ್ಲ ತಗೊಂಡ್ವಿ, MSME ಸರ್ಟಿಫಿಕೇಟ್ ಕೇಳಿದ್ರು, ಲೋನ್ ಕೊಡೋರು ಕೂಡ ಕೇಳಿದ್ರು. ಸೊ ಈ ತರ ತಗೋತಾ ಇದೀವಿ, ಈ ತರ ಮಾಡ್ತಾ ಇದೀವಿ ಅಂತ ಎಲ್ಲ ಕೇಳಿದ್ರು. ಸೊ ಅದೆಲ್ಲ ಯೂಸ್ ಆಗುತ್ತೆ ಸರ್. ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಎಲ್ಲ ತುಂಬಾ ಯೂಸ್ಫುಲ್ ಇದೆ ಸರ್. ಇಲ್ಲೇ ಸುಮ್ಮನೆ ಹಂಗೆ ಗಮನಿಸಿದ್ರೆ ಇಲ್ಲಿ ಎಲ್ಲದ ಐಟಮ್ಸ್ ಗಳನ್ನ ನೀವು ಇಟ್ಟಿದ್ದೀರಿ. ಯಾವ್ದಾದ್ರಲ್ಲಿ ಎಷ್ಟೆಷ್ಟು ಮಾರ್ಜಿನ್ಗಳು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಈಗ ಸೋಫಾ ಸೆಟ್ ಆದ್ರೆ ಅದರದ್ದು ಒಂದು ಮಾರ್ಜಿನ್ ಇರುತ್ತೆ, ಈ ಕುಷನ್ಗಳ ಮೇಲೆ ಆದ್ರೆ ಒಂದು ಮಾರ್ಜಿನ್ ಇರುತ್ತೆ, ಅದು ಹೇಳ್ಬೋದಾ ಸರ್? ಆಕ್ಚುಲಿ ನೋಡಿ, ಮಾರ್ಜಿನ್ ಸ್ಪೆಸಿಫಿಕ್ ಆಗಿ ಮಾರ್ಜಿನ್ ಇರಲ್ಲ. ಓಕೆ ಈಗ ಒಂದೊಂದು, ಈಗ ಎಕ್ಸಾಂಪಲ್ ಇದೊಂದು ಕಾಟು ನೋಡಕ್ ನಿಮಗೆ ಬರೀ ಕಾಟ್ ತರ ಕಾಣಿಸುತ್ತೆ, ಅದು ಯಾವ ವುಡ್ ಅಲ್ಲಿ ಮಾಡಿರ್ತೀನಿ, ಏನ್ ಫ್ರೇಮ್ ಹಾಕಿರ್ತೀನಿ, ಏನ್ ಬಾರ್ ಹಾಕಿರ್ತೀನಿ, ಏನು ಮೆಟೀರಿಯಲ್ ಆಫ್ ಎಡ್ ಕುಷನ್ ಯೂಸ್ ಮಾಡಿರ್ತೀನಿ, ಏನೋ ಡೈಮಂಡ್ ಯೂಸ್ ಮಾಡಿರ್ತೀನಿ, ಸೊ ಯಾವ ಪಾಲಿಶ್ ಯೂಸ್ ಮಾಡಿರ್ತೀನಿ, ಎಷ್ಟು ಕೋಟ್ ಪಾಲಿಶ್ ಮಾಡಿರ್ತೀನಿ, ಎವ್ರಿಥಿಂಗ್ ಮ್ಯಾಟರ್ ಆಗುತ್ತೆ. ಆ ಕಾಟ್ ಮಾಡ್ಬೇಕಂದ್ರೆ ಲೇಬರ್ ಏನ್ ಚಾರ್ಜ್ ಮಾಡಿದಾನೆ, ಸೊ ಅದೆಲ್ಲ ಪ್ರತಿಯೊಂದು ಕ್ಯಾಲ್ಕುಲೇಟ್ ಆಗುತ್ತೆ. ಎಕ್ಸಾಕ್ಟ್ ಮಾರ್ಜಿನ್ ಒಂದೊಂದ್ರಲ್ಲಿ ಇಷ್ಟೇ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಜನರಲ್ ಆಗಿ ಸಿಗುತ್ತೆ ಮಾರ್ಜಿನ್ 25 to 30% ಮೋಸ ಇಲ್ಲ ಸರ್, 100% ಸಿಗುತ್ತೆ. ಈ ಬಿಸ್ನೆಸ್ ನಲ್ಲಿ ಯಾವ ಬಿಸ್ನೆಸ್ ಮಾಡ್ರೂ ಸಿಗುತ್ತೆ. ಬಟ್ ಇದೇನಪ್ಪಾ ಅಂದ್ರೆ ಅಳಿಸಲ್ಲ, ಕೊಳೆಯಲ್ಲ ಅಷ್ಟೇ. ಏನೋ ಇವತ್ತೆಲ್ಲ ನಾಳೆ ಬೇಕಾದ್ರೆ ಮಾರಬಹುದು. ಇವತ್ತು ಇಟ್ಕೋ, ನೀನ್ ಧೂಳು ಹೊಡ್ಕೊಂಡು ಕುತ್ಕೋ, ಬರ್ತಾನೆ ಇವತ್ತೆಲ್ಲ, ನಾಳೆ ಕಸ್ಟಮರ್ ಬರ್ತಾನೆ, ಇಷ್ಟಪಡ್ತಾನೆ, ತಗೋತಾನೆ. ಸರ್ ಮಾರ್ಕೆಟಿಂಗ್ ಎಷ್ಟು ಇಂಪಾರ್ಟೆಂಟ್ ಸರ್ ಈ ಫೀಲ್ಡ್ಗೆ? ಸರ್ ಮಾರ್ಕೆಟಿಂಗ್ 99% ಇಂಪಾರ್ಟೆಂಟ್. 99% ಕೂಡ ಮಾರ್ಕೆಟಿಂಗ್ ತುಂಬಾ ಇಂಪಾರ್ಟೆಂಟ್ ಸರ್. ನೀವು ಯಾವ ತರ ಮಾರ್ಕೆಟಿಂಗ್ ಮಾಡಿ ತಿಳ್ಕೋಬೋದಾ ಸರ್? ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ತೀವಿ, ಬ್ಯಾನರ್ ಮಾಡಿದೀವಿ, ಡೋರ್ ಟು ಡೋರ್ ಮಾಡಿದೀವಿ. ಸೊ ಎಲ್ಲಾ ತರ ಮಾರ್ಕೆಟಿಂಗ್ ಅಂತ ಏನೇನಿದೆ, ಪಾಂಪ್ಲೆಂಟ್ ಇಟ್ಕೊಂಡು ಎಲ್ಲಾನು ಮಾಡಿದೀವಿ, ಪಾಂಪ್ಲೆಂಟ್ ಇನ್ಸರ್ಟ್ ಕೂಡ ಮಾಡಿದೀವಿ. ಏನೇನು ಮಾಡ್ಬೇಕು ಮಾರ್ಕೆಟಿಂಗ್ಗೋಸ್ಕರ ಸರ್, ಪ್ರತಿಯೊಂದು ಮಾರ್ಕೆಟಿಂಗ್ ಮಾಡಿದೀವಿ ಸರ್. ಎಲ್ಲ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತೀನಿ, ದುಡ್ಡು ಮಾಡ್ಬೋದು ಅಂತ ತೋರಿಸೋರು ಜಾಸ್ತಿ. ಬಟ್ ಈ ಕಸ್ಟಮರ್ ಅಟ್ರಾಕ್ಷನ್ ಎಷ್ಟು ಇಂಪಾರ್ಟೆಂಟ್ ಸರ್? ಅಂದ್ರೆ ಕೆಲವರು ಕಸ್ಟಮರ್ ರಿವ್ಯೂ ಕೊಡ್ತಾರೆ, ಸರ್ ಇವತ್ತೇನೋ ಸ್ವಲ್ಪ ಸರಿಗಿಲ್ಲ ಸರ್, ಇದ್ರದ್ದು ನಾವು ತರಿಸೋದೇ ಒಂಥರ ಇತ್ತು, ನೋಡಿದಾಗೆ ಒಂಥರ ಇತ್ತು ಅಂದಾಗೆಲ್ಲ ಕೆಲವು ಕಸ್ಟಮರ್ಗಳು ನೋಡಿರ್ತೀರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದು ಕನ್ವಿನ್ಸಿಂಗ್ ಪೀರಿಯಡ್ ಹೆಂಗಿರುತ್ತೆ ಸರ್? ಅದು ನಿಮ್ದು ಹೆಂಗ್ ಮಾಡ್ತೀರಾ ಆ ಥರ? ಸರ್ ಏನಾಗಿದೆ ನೋಡಿ, ಸ್ಟಾರ್ಟಿಂಗ್ ಸ್ಟ್ರಗಲ್ ಅಲ್ಲಿ ನಿಮ್ಗೆ ಅದು ಕಷ್ಟನೇ ಅವ್ರನ್ನ ಕನ್ವಿನ್ಸ್ ಮಾಡೋಕೆ. ಈ ಫೀಲ್ಡಿಗೆ ಬಂದಾಗ ಅದನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಸರ್? ನಮ್ದು ಶೋರೂಮ್ ಅಂತ ಮಾಡಿದಾಗ, ಅಥವಾ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತ ಮಾಡಿದಾಗ, ಅಥವಾ ಎನಿ ಬಿಸ್ನೆಸ್ ಅಂತ ಮಾಡಿದಾಗ, ಇದೆಲ್ಲ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್. ಹೌದು. ನಾನು ಸೇಲ್ಸ್ ಎಷ್ಟು ಪ್ರಾಮುಖ್ಯತೆ ಕೊಡ್ತೀನೋ, ಸರ್ವಿಸ್ಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಕರೆಕ್ಟ್. ಕಸ್ಟಮರ್ ಅನ್ನು ಕಾಲ್ ಮಾಡಿದಾಗ ಕಸ್ಟಮರ್ಗೆ ಒಂದು ಕೇಳಬೇಕು, ಸರ್ ಒಂದು ವಾರ ಟೈಮ್ ಕೊಡಿ, 2 ದಿನ ಟೈಮ್ ಕೊಡಿ, ನಮ್ಮ ವರ್ಕ್ ಪ್ರೆಸರ್ ಹೇಗಿರುತ್ತೆ, ವರ್ಕ್ ಹೆಂಗೆ ನಡೀತಾ ಇದೆ ನೋಡಿಕೊಂಡು ಕಸ್ಟಮರ್ ಹತ್ರ ಟೈಮ್ ತೊಗೊಂಡು, ನಾವು ಹೆಂಗೆ ಸೇಲ್ಸ್ಗೆ ಅವ್ರಿಗೆ ಫಾಲೋ ಅಪ್ ಮಾಡಿದ್ವಿ, ನಾವು ಕಾಲ್ ಮಾಡಿ, ಸರ್ ತಗೊಳ್ಳಿ ಅಂತ ಏನು ಕೇಳ್ಕೊಂಡ್ವಲ್ಲ, ಹಂಗೆ ಸರ್ ಕೆಲಸ ಮಾಡಿಸ್ಕೊಳ್ಳಿ, ರಿಪೇರಿ ಮಾಡಿಸ್ಕೊಳ್ಳಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳಿ ಅಂತ ಅದೇ ಥರ ಫಾಲೋ ಅಪ್ ಮಾಡೋದಿಲ್ಲ, ಅದೇ ಬಿಸ್ನೆಸ್. ಅದೇ ಬಿಸ್ನೆಸ್ಸು. ಅವಾಗಲೇ ಒಬ್ಬ ಬಿಸ್ನೆಸ್ ಮ್ಯಾನು ಒಂದು ಅಂಗಡಿ ಕಸ್ಟಮರ್ ಮೈಂಡಲ್ಲಿ ಕೂತ್ಕೊಳ್ಳೋದು, ಅವ್ರ ಮನೆಗೆ ಇವತ್ತು ಮಂಚ ತೊಗೊಂಡಿರ್ಬೋದು, ಒಂದು ಶೂ ರ್ಯಾಕ್ ತೊಗೊಂಡಿರ್ಬೋದು, ಒಂದು ಸೋಫಾ ತೊಗೊಂಡಿರ್ಬೋದು, ನಾಳೆ ಅವ್ರ ಮನೆಗೆ ಒಂದು ಹ್ಯಾಂಡ್ಲು ಬಿಚ್ಚಿದೆ ಅಂದ್ರೂ ಫಿಟ್ಟಿಂಗ್ ಮಾಡಕ್ಕೆ ನಮ್ಮನೆ ಕರೀತಾರೆ. ಕರೆಕ್ಟ್. ಒಂದು ಹ್ಯಾಂಡ್ಲು ಫಿಟ್ಟಿಂಗ್ ಮಾಡೋಕೆ ಕೂಡ ನಮ್ಮನೆ ಕರೀತಾರೆ. ಆ ಹ್ಯಾಂಡ್ಲು ಫಿಟ್ಟಿಂಗ್ ಮಾಡೋ ಚಿಕ್ಕ ಕೆಲಸ ಹೋಗೋದು ಬೇಡ ಅಂತ ಬಿಟ್ಟರೆ ಒಂದು ಸೋಫಾ ಆರ್ಡರ್ ಮಿಸ್ ಆಗುತ್ತೆ. ಕರೆಕ್ಟ್. ಅದರಿಂದ ಯಾವುದೋ ಕಸ್ಟಮರ್ ಜೊತೆ ರಿಲೇಷನ್ಶಿಪ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಇವನ್ ಸರ್ವಿಸ್ ತುಂಬ ಇಂಪಾರ್ಟೆಂಟ್ ಸರ್. ಈ ಒಂದು ಶೋರೂಮ್ ಮಾಡೋದು ಸುಲಭ ಅಲ್ಲ ಸರ್. ಅದನ್ನ ಮಾಡಿದ ಮೇಲೆ ಹರ್ಡಲ್ಸ್ಗಳು ಏನಿದೆ ಸರ್? ಏನೇನು ಸಮಸ್ಯೆಗಳು ಬರ್ಬೋದು? ಒಂದು ಅಂದರೆ ನೀವು ಹೇಳ್ದಂಗೆ ಕಸ್ಟಮರ್ ಓಕೆ ಇವತ್ತೆಲ್ಲ ನಾಳೆ ಬರ್ತಾನೆ, ಅದು ಹಳಸೋಗಲ್ಲ, ಕೊಳತೋಗಲ್ಲ,
ತೊಂದರೆ ಇಲ್ಲ. ಬಟ್ ಇದು ಬಿಟ್ಟು ಬೇರೆ ಏನ್ ಸಮಸ್ಯೆ ಬಂದ್ರೆ ಎದುರಿಸಬೇಕಾಗುತ್ತೆ ಸರ್ ಈ ತರದ? ಸರ್ ಸಮಸ್ಯೆಗಳು 100% ಸಮಸ್ಯೆಗಳಿದೆ. ಹಾ, ನಮ್ದು ಓನ್ ವೆಹಿಕಲ್ ಇದೆ. ಓಕೆ ಸೊ ಇನಿಷಿಯಲ್ ಅಲ್ಲಿ ನಮ್ದು ಓನ್ ವೆಹಿಕಲ್ ಇರಲಿಲ್ಲ, ಓಕೆ ಬೇರೆ ಡ್ರೈವರ್ಗಳು ಇಟ್ಕೊಂಡು ನಾವು ವರ್ಕ್ ಮಾಡಿಸ್ತಾ ಇದ್ವಿ. ಸೊ ನಾವು ವರ್ಕ್ ಮಾಡ್ಬೇಕಂದ್ರೆ ಇವತ್ತು ಡ್ರೈವರ್ ಬರಲಿಲ್ಲ, ಇವತ್ತು ನಮ್ಮ ಸೋಫಾ ರೆಡಿ ಇದೆ, ಮ್ಯಾನುಫ್ಯಾಕ್ಚರಿಂಗ್ ರೆಡಿ ಆಯಿತು, ನಮ್ಮ ಅಂಗಡಿಗೆ ಬಂತು, ಕೂತ್ಕೊಂಡಿದೆ, ಬಂದು ಕಸ್ಟಮರ್ ನೋಡ್ತಾನೆ, ಸೋಫಾ ಕೂತ್ಕೊಂಡು ನೋಡ್ತಾನೆ, ಸಖತ್ತಾಗಿದೆ ಗುರು ಸೋಫಾ, ನನಗೆ ಡೆಲಿವರಿ ಕೊಡು ಅಂತಾನೆ. ಡೆಲಿವರಿ ಕೊಡೋ ವೆಹಿಕಲ್ ಬೇಕಲ್ಲ, ಕರೆಕ್ಟ್, ಡ್ರೈವರ್ ಬೇಕಲ್ಲ. ಡ್ರೈವರ್ಗಳಿಗೆ ಗೊತ್ತಾಗುತ್ತೆ ಅವ್ರು ಬಿಟ್ಟು ನಮ್ಮ ಕಥೆ ಇಲ್ಲ ಅಂತ. ಸೊ ಡಿಮ್ಯಾಂಡ್ ಕ್ರಿಯೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ, ಬರೋದಲ್ಲ, ಫೋನ್ ಎತ್ತಲ್ಲ. ಸೊ ಈ ತರ ಎಲ್ಲ ಸ್ಟ್ರಗಲ್ಸ್ ಆಗೇ ಆಗುತ್ತೆ ಸರ್. ಸೊ ಲಿಫ್ಟಿಂಗ್ ಮಾಡೋರು ಬೇಕು. ಈಗ ಸರ್ ಏನೋ ಗ್ರೌಂಡ್ ಫ್ಲೋರ್ ಮನೆ ನಾರ್ಮಲ್, ಈಗ ಬೆಂಗಳೂರಲ್ಲಿ ಯಾರು ಗ್ರೌಂಡ್ ಫ್ಲೋರ್ ಇರಲಿಲ್ಲ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್. ಈಗ ಒಂದೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿದೆ, ಅಪಾರ್ಟ್ಮೆಂಟ್ಗಳಲ್ಲಿ ಲಿಫ್ಟ್ ಹೋಗೋದೇ ಇಲ್ಲ, ಹೋಗಲ್ಲ. ಇಂಟೆಂಟ್ ಫ್ಲೋರ್ ಇರುತ್ತೆ, ಇಂಟೆಂಟ್ ಫ್ಲೋರ್ ಮೆಟ್ಲಲ್ಲಿ ಹತ್ಕೊಂಡು ತೊಗೊಂಡೋಗ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್. ಸೊ ನಾವು ಕ್ರೇನಲ್ಲಿ ಕೂಡ ಕೊಟ್ಟಿದ್ದೀವಿ ಸೋಫಾಗಳನ್ನ, ಕ್ರೇನಲ್ಲಿ ಅವ್ರದ್ದು ಬಾಲ್ಕನಿ ಕೊಟ್ಟಿದ್ದೀವಿ, ಬಾಲ್ಕನಿಯಿಂದ ಒಳಗೆ ತೊಗೊಂಡಿದ್ದೀವಿ. ಸೊ ಈ ತರ ಎಲ್ಲ ಟಾಸ್ಕ್ ಇಂಟೆಂಟ್ ಫ್ಲೋರ್ ಇಲ್ಲೇ ಕೆಂಗೇರಿ ಉಪನಗರಲ್ಲೂ DX Maxಗೆ 8 ಫ್ಲೋರ್ 9 ಫ್ಲೋರ್ ಹತ್ಕೊಂಡು ಮೆಟ್ಲಲ್ಲಿ ಸೋಫಾ ಡೆಲಿವರಿ ಕೊಟ್ಟಿದ್ದೀವಿ. ಸೊ ಯಾವ ತರ ಬರುತ್ತೆ, ಮ್ಯಾನ್ ಪವರ್ ತುಂಬಾ ಇಂಪಾರ್ಟೆಂಟ್ ಸರ್. ಮ್ಯಾನ್ ಪವರ್ ಇಲ್ಲದೆ ಯಾರೇನು, ನಾನು ಸೇಲ್ ಮಾಡ್ಬೋದು, ಡೆಲಿವರಿ ಕೊಡೋದಿಲ್ಲ ಅವರೇ, ಮ್ಯಾನ್ ಪವರ್ ಇಲ್ಲದೆ ಏನೋ ಮಾಡೋಕ್ಕಾಗಲ್ಲ ಸರ್. ನೀವು ಮಾಡಂಗಿದ್ರೆ ನೀವು ಬೇಕಾದ್ರೆ ಸಿಟಿ ಸೆಂಟ್ರಲ್ಲೇ ಮಾಡ್ಬೋದಾಗಿತ್ತು, ಕೆಪಾಸಿಟಿ ಇದೆ ನಿಮ್ಗೆ ಅಷ್ಟು ಮಾಡೋದಕ್ಕೂ ಕೂಡ. ಬಟ್ ಈ ತರ ಇಷ್ಟು ದೂರ ಅಂದ್ರೆ ಒಂದು ಸ್ವಲ್ಪ ಔಟ್ಸ್ಕರ್ಟ್ಸ್ ಅಂದ್ರೆ ಸಿಟಿಯಿಂದ ಬೆಂಗಳೂರು ನೀವು ಮೆಜೆಸ್ಟಿಕ್ ಕಂಪೇರ್ ಮಾಡಿದ್ರೆ ಒಂದು 14 ಕಿಲೋಮೀಟರ್ ದೂರ ಇದೆ, ಈ ಹೈವೇಲ್ ಮಾಡಿದಿರಿ. ಇದನ್ನ ಪ್ಲಸ್ ಪಾಯಿಂಟ್ ಚೆನ್ನಾಗಿ ಹೇಳಿದ್ರಿ ನೀವು, ಅದನ್ನ ನನಗೆ ಹೇಳ್ಬೋದಾ ಸರ್? ಏನ್ ಗೊತ್ತಾ ಸರ್, ಈಗ ನೀವು ನಿಮಗಿದು ಔಟ್ಸ್ಕರ್ಟ್ಸ್, ನನಗಿದು ಬಿಸ್ನೆಸ್ ಪಾಯಿಂಟ್. ಓಕೆ, ಏನಕ್ಕೆ ಅಂತಂದ್ರೆ ಸರ್, ದಿಸ್ ಇಸ್ ವಿಶ್ವೇಶ್ವರಯ್ಯ ಫಸ್ಟ್ ಬ್ಲಾಕ್, ದಿಸ್ ಏಷಿಯಾಸ್ ಬಿಗ್ಗೆಸ್ಟ್ ಲೇಔಟ್. ಇದು ಏಷಿಯಾಸ್ ಬಿಗ್ಗೆಸ್ಟ್ ಲೇಔಟ್, ವಿಶ್ವೇಶ್ವರಯ್ಯ ಲೇಔಟ್, ಕೆಂಪೇಗೌಡ ಬಡಾವಣೆ, ಔಟರ್ ರಿಂಗ್, ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ, ಇನ್ನು ಓಪನ್ ಆಗಿಲ್ಲ, ಬರ್ತಾ ಇದೆ. ಇವತ್ತು ನನಗೆ ಬಿಸ್ನೆಸ್ ಇಲ್ಲ, 2 ವರ್ಷದಿಂದ ಬಿಸ್ನೆಸ್ ಇಲ್ಲ, 3 ವರ್ಷದಿಂದ ಬಿಸ್ನೆಸ್ ಇಲ್ಲ, 5 ವರ್ಷ ಬಿಸ್ನೆಸ್ ಇಲ್ಲ, 6ನೇ ವರ್ಷ ಬಿಸ್ನೆಸ್ ಇದೆ ಇಲ್ಲಿ. ಆ ಥರ ಕಾಯ್ಬೇಕು. ಬಿಸ್ನೆಸ್ ನಿಮ್ಗೆ ಯಾವ ಪ್ಲೇಸು ಯಾವ್ದು ನಿಮಗೆ ಕಾಯ್ಕೊಂಡು ಕುತ್ಕೋತೀರೋ, ನೀವು ಗಲ್ಲಾಪಟ್ಟಿಗೆ ಮೇಲೆ ಯಾವಾಗ ಧೂಳು ಹೊಡ್ಕೊಂಡು ಕುತ್ಕೋತೀರೋ ಅವತ್ತೇ ಲಕ್ಷ್ಮಿ ಬರೋದು ನಿಮ್ಗಲ್ಲಿ. ಈಗ ಸಿಟಿ ಸೆಂಟ್ರಲ್ ಮಾಡ್ತೀವಿ, 2 ಲಕ್ಷ ಬಾಡಿಗೆ ಇರುತ್ತೆ, ಕರೆಕ್ಟ್, 3 ಲಕ್ಷ ಬಾಡಿಗೆ ಇರುತ್ತೆ. ಆ 3 ಲಕ್ಷ ಬಾಡಿಗೆಗೆ ನಾನು ಹೆಂಗೆ ಬ್ಯಾಲೆನ್ಸ್ ಮಾಡಲಿ, ನಾನು ಹೆಂಗೆ ಕಸ್ಟಮರ್ಗೆ ಬೆಸ್ಟ್ ಪ್ರೈಸ್ ಕೊಡೋಕ್ಕಾಗುತ್ತೆ, ನಾನು ಹೆಂಗೆ ಕಾಂಪಿಟೇಟಿವ್ ಪ್ರೈಸ್ ಕೊಡೋಕ್ಕಾಗುತ್ತೆ. ಅದೇ ಮೆಜೆಸ್ಟಿಕ್ಕಲ್ಲಿರೋ, ನಾನು ಇಲ್ಲಿಂದ ಸಂಜಯನಗರ ಡೆಲಿವರಿ ಕೊಟ್ಟಿದ್ದೀನಿ, ಚಿಕ್ಕಮಗಳೂರು ಕೊಟ್ಟಿದ್ದೀನಿ, ಸಕಲೇಶ್ಪುರ ಕೊಟ್ಟಿದ್ದೀನಿ, ದಾವಣಗೆರೆ ಕೊಟ್ಟಿದ್ದೀನಿ, ಗುಲ್ಬರ್ಗ ಕೊಟ್ಟಿದ್ದೀನಿ ಡೆಲಿವರಿ, ಈ ಕಡೆ ಹನ್ನೂರು ಕೊಟ್ಟಿದ್ದೀನಿ, ಮೈಸೂರು ಕೇರ್ಪೇಟೆಯವರು ಡೆಲಿವರಿ ಕೊಟ್ಟಿದ್ದೀನಿ. ಸೊ ಇಷ್ಟೆಲ್ಲ ಡೆಲಿವರಿ ನಾನು ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಎಲ್ಲ ಕಸ್ಟಮರ್ ಇಲ್ಲಿ ಕೆಂಗೇರಿಗೆ ಬರ್ತಾ ಇದ್ದಾರೆ. ಕರೆಕ್ಟ್. ಒಬ್ಬ ಕಸ್ಟಮರ್ ಅಥವಾ ಕೆಲವು ಕಸ್ಟಮರ್ಗಳು ಅಲ್ಲಿಂದ ಸಂಜಯನಗರ ಇಲ್ಲಿಗೆ ಬರೋಕ್ಕೆ ಕಷ್ಟ ಇಲ್ಲ. ಕರೆಕ್ಟ್. ಬೆಸ್ಟ್ ಪ್ರೈಸ್ ಕೊಡ್ತೀನಿ ಅಂದರೆ ಕಸ್ಟಮರ್ 1 ಅವರ್ ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ಕರೆಕ್ಟ್, 100% ಟೈಮ್ ಕೊಡ್ತಾರೆ. ಲೊಕೇಶನ್ ಡೆವಲಪ್ಮೆಂಟ್ ಏರಿಯಾ, ಬಿಗ್ಗೆಸ್ಟ್ ಲೇಔಟ್ ಸರ್. ಕರೆಕ್ಟ್. ಈಗ 1.5 ಕೋಟಿ ಸೈಟ್ ಇದೆ ಇಲ್ಲಿ, 30-40, 1-2 ಕೋಟಿ ಮನೆ ಕಟ್ತಾನೆ, 3-4 ಕೋಟಿ ಇನ್ವೆಸ್ಟ್ ಮಾಡೋರಿಗೆ ಇಂಟೀರಿಯರ್ ಬೇಕೇ ಬೇಕು. ಗೋಡೆ ಎತ್ಕೊಂಡು ಏನ್ ಮಾಡ್ತಾರೆ, ಸೋಫಾ ಬೇಕು, ಎಲ್ಲ ಐಟಮ್ ಬೇಕೇ ಬೇಕಲ್ಲ ಅವ್ರಿಗೆ. ಸೊ ಹುಡ್ಕೊಂಡ್ ಬರ್ತಾರೆ ಕಸ್ಟಮರ್. ಕ್ವಾಲಿಟಿ ಕೊಡಿ ಸರ್, ಕ್ವಾಲಿಟಿ 100% ಹುಡ್ಕೊಂಡ್ ಬರ್ತಾರೆ ಸರ್. ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ. ಸರ್ ಬ್ಯಾಂಗ್ಳೂರಲ್ಲಿ ಯಾರು 7 ಇಯರ್ಸ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕೊಡಲ್ಲ. ನಮ್ಮ ಶೋರೂಮ್ ಅಲ್ಲಿ ಟೀಕ್ ಬ್ಲೇಸ್ 7 ಇಯರ್ಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಕೊಡುತ್ತೆ. ಇವನ್ ಬಿಗ್ ಶೋರೂಮ್ ಹೆಸರು ಹೇಳ್ಬಾರ್ದು, ಆ ಶೋರೂಮ್ ಅವ್ರು 1 ವರ್ಷ ವಾರಂಟಿ ಕೊಡ್ತಾರೆ. ಯಾರು ಸೊ ಬ್ರ್ಯಾಂಡ್, ಬಿಗ್ ಬ್ರ್ಯಾಂಡ್ಸ್ ಲ್ಯಾಕ್ಸ್ ಟುಗೆದರ್ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿದೀವಿ ಅಂತ ಇದಾರಲ್ಲ, ಅವ್ರು ಕೊಡೋದು 1 ಇಯರ್ ವಾರಂಟಿ ಮಾತ್ರ. ನಾವು 7 ಇಯರ್ಸ್ ವಾರಂಟಿ ಕೊಡ್ತೀವಿ. ಸೂಪರ್. ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಇಷ್ಟೇ ಸರ್, ಕ್ವಾಲಿಟಿ ಸರ್. ಕ್ವಾಲಿಟಿ ಬಗ್ಗೆ ಮಾತಾಡಿದ್ವಿ, ಲೊಕೇಶನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಬಗ್ಗೆನೂ ಮಾತಾಡಿದ್ವಿ, ಕಾಸ್ಟ್ ಬಗ್ಗೆ ಮಾತಾಡಿದ್ವಿ, ಲೇಬರ್ ಬಗ್ಗೆ ಮಾತಾಡಿದ್ವಿ. ಇನ್ನು ಫೈನಲ್ ಆಗಿ ಎಲ್ಲರೂ ಕೇಳೋದು ಒಂದೇ ಮಾತು ಸರ್, ಈ ಬಿಸ್ನೆಸ್ ಮಾಡಬಹುದಾ, ಮಾಡಿದ್ರೆ ನಾನು ಹೆಂಗ್ ಬದುಕಬಹುದು ಸರ್ ಅಂತ ಕೇಳಿದ್ರೆ ನೀವೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಬಟ್ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ 100% ಮಾಡಿ, ನಾನೇ ಪ್ರೋತ್ಸಾಹ ಕೊಡ್ತೀನಿ ಸರ್. ಬನ್ನಿ, ನಿಮ್ಗೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ, ಅಂಗಡಿ ಮಾಡಿ, ಐಟಮ್ ನಾನೇ ಕೊಡ್ತೀನಿ, ಬೆಳೀರಿ ಚೆನ್ನಾಗಿ. ಸರ್ ಸರ್ಟನ್ ಮಾರ್ಜಿನ್ ಇದ್ದೇ ಇರುತ್ತೆ ಎಲ್ಲ ಬಿಸ್ನೆಸ್ಸಲ್ಲೂ. ಕರೆಕ್ಟ್. ನಾನೇನೋ ಒಂದು ರೂಪಾಯಿ ಕೊಡ್ತೀನಿ ನಿಮಗೆ, 2 ರೂಪಾಯಿಗೆ ನೀವು ಮಾರ್ತೀರಾ, ನಿಮ್ಮ ಲಾಭ ನೀವು ಇಟ್ಕೊಂಡು ನನಗೊಂದು 50 ಪೈಸೆ ಕೊಡಿ ವಾಪಸ್, ಏನು ತೊಂದರೆ ಇಲ್ಲ. ಬಿಸ್ನೆಸ್ ಮಾಡಿ ಸರ್, ಯಾವ ಬಿಸ್ನೆಸ್ಸು ಲಾಸ್ ಇಲ್ಲ. ನಿಮ್ಮ ಕಾನ್ಸಂಟ್ರೇಷನು, ನಿಮ್ಮ ಡೆಡಿಕೇಶನ್ನು, ನೀವೇನು ಮಾಡ್ತೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸರ್ ಇನ್ನು ಕೊನೆಯದಾಗೆ, ನೀವು ಈ ಥರ ಒಂದು ಇಷ್ಟು ಸ್ಕ್ವೇರ್ ಫೀಟಲ್ಲಿ ನೀವು ಮಾಡಿದ್ದೀರಿ, ಕೆಲವ್ರಿಗೆ ಅನ್ಕೋತಾರೆ ಸರ್ ಈ ಥರ ನಾನು ಶೋರೂಮ್ ಮಾಡಬೇಕು ಅಂದರೆ ಡಾಕ್ಯುಮೆಂಟೇಷನ್ಗಳು ತುಂಬ ಬೇಕಾಗುತ್ತಾ, ಯಾಕಂದ್ರೆ ಲೋನ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಡಾಕ್ಯುಮೆಂಟೇಷನ್ ಕೇಳ್ತಾರೆ. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸರ್? ಲೋನ್ಗೆ ಏನೇನು ಡಾಕ್ಯುಮೆಂಟ್ ಅಲ್ಲ, ಅಂದ್ರೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದು, ಲೋನ್ಗಾರೆ ಡಾಕ್ಯುಮೆಂಟ್ ಕೇಳ್ತಾರೆ. ಈ ದುಡ್ಡು ಶೋರೂಮ್ ಮಾಡೋಕೆ ಬೇಕು, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಬೇಕು, ನಿಮ್ಮ ಹತ್ರ ಲೇಬರ್ ಜಾಸ್ತಿ ಇದ್ರೆ ಲೇಬರ್ ಲೈಸೆನ್ಸ್ ಕೂಡ ಬೇಕು, GST ಬೇಕು, ಇಷ್ಟಿದ್ರೆ ಸಾಕು ಸರ್. ಯಾವುದೇ ರೀತಿ ಏನೂ ತೊಂದರೆ ಇಲ್ಲ. ಓಕೆ. ನಮ್ಮ ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡಕ್ಕೆ ಅಧಿಕಾರಿಗಳು ಯಾವುದೋ ಟಾರ್ಚರ್ಗಳಿಲ್ಲ, ಫ್ರೀ ಗ್ಯಾಂಡ್ ಇದೆ. ನೀವು ಕರೆಕ್ಟಾಗಿ GST ಕಟ್ಕೊಂಡು, ಕರೆಕ್ಟಾಗಿ ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ಕೊಂಡು ನೀವು ಬಿಸ್ನೆಸ್ ಮಾಡೋ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಸರ್ ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದಾಗಿದೆ ಸರ್. ನಾನು ಕೇಳ್ಬೋದಾ, ಎಷ್ಟು ಬಿಸ್ನೆಸ್ ಮಾಡಿದ್ದೀರಿ ನಿಮ್ಮ ಹೈಯೆಸ್ಟ್ ಅಂತ?
ಸರ್ 9 to 5 ಏನು ವರ್ಕ್ ಮಾಡ್ತಾರಲ್ಲ ಸರ್, ಅವರು ಇಯರ್ಲಿ ಪ್ಯಾಕೇಜ್ ಏನಿದೆ, ಒಂದು ದಿನದಲ್ಲಿ ದುಡ್ದಿದೆ, ಒಂದು ತಿಂಗಳಲ್ಲಿ ದುಡ್ದಿರೋದು ಇದೆ. ಓಕೆ, ಸೊ ಹಾಫ್ ಮೀಲ್ಸ್ ಫುಲ್ ಮೀಲ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಲ್ಲ ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಔಟ್ಲೆಟ್ ಮಾಡಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಎಷ್ಟು ಪ್ರಾಫಿಟ್ ಸಿಗುತ್ತೆ, ನೀವು ಕೂಡ ನನ್ನ ತಗೊಂಡೋಗಿ ಬಿಸ್ನೆಸ್ ಕೂಡ ಮಾಡ್ಕೊಳ್ಳಿ, ನೀವು ಬೆಳೀರಿ ಅಂತ ಹೇಳ್ತಾರೆ. ಸೊ ನೋಡ್ತಾ ಇರಿ, ದಿಸ್ ಇಸ್ ಬಾಸ್ ವಾಲಾ ಚಾನಲ್ ಸೈನಿಂಗ್ ಆಫ್. ಬಾಯ್. ಬಾಸ್ ವಾಲಾ, ಬಿ ದ ಬಾಸ್.